ನಾನು ನಾನು ನೀನು ಹಾಲು ಜೇನು ಭೂಮಿ ಬಾನು. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಪ್ರಕರಣ ಆದಮೇಲೆ ಒಬ್ಬೊಬ್ಬ ನಟ ಒಂದೊಂದು ರೀತಿಯಲ್ಲಿ ದರ್ಶನ್ ಅವರನ್ನು ವ್ಯಾಖ್ಯಾನಿಸುವುದನ್ನು ನಾವು ನೋಡಿದ್ದೀವಿ. ತುಂಬ ಜನ ನಟರು ಆ ಟಾಪಿಕ್ಗೆ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ದರ್ಶನ್ ಜೊತೆ ಒಡನಾಟ ಇಟ್ಕೊಂಡವರು ರೇಣುಕಾ ಸ್ವಾಮಿ ಅನ್ನೋ ಒಬ್ಬ ಯುವಕ ಮರ್ಡರ್ ಆಗಿದ್ದಾನೆ. ಹಾಗಾಗಿ ಈ ಪ್ರಕರಣದಲ್ಲಿ ದರ್ಶನ್ನ ಪರವಹಿಸಿ ಮಾತನಾಡೋದು ಕಷ್ಟ ಅಂತ ಹೇಳಿಬಿಟ್ಟು ನ್ಯೂಟ್ರಲ್ ಆಗ್ತಾರೆ, ಮಾತಾಡೋಕ್ಕೋಗಲ್ಲ. ಒಂದು ಸಭ್ಯತೆಯನ್ನು ಉಳಿಸ್ಕೊಂಡು ಬಂದಂಥ ನಟರು. ಕೆಲವು ನಟರು ದರ್ಶನ ಮೇಲಿರುವಂಥ ಅಸಮಾಧಾನವನ್ನು ಹೊರಗೆ ಹಾಕ್ತಾ ಇದ್ದಾರೆ, ಕಾರ್ತಾ ಇದ್ದಾರೆ. ಮಾಧ್ಯಮಗಳಂತೂ ಬಿಡಿ, ಬೇರೆ ಥರ ಆ ಕಥೆಯನ್ನು ನಾನು ಮಾತಾಡೋಕ್ಕೆ ಬಂದಿಲ್ಲ. ಹಾಗೆಯೇ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಆಗಲಿ ಏನೇ ಮಾಡಲಿ ದರ್ಶನ್ನ ನಾವು ಅಭಿಮಾನಿಸ್ತೀವಿ, ಆರಾಧಿಸ್ತೀವಿ ಅಂತ ಅನೇಕ ನಟರು ನಟಿಯರು ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ಕೆಲವು ನಟರು ತಮ್ಮ ಹಳೆಯ ಗೆಳೆತನದಲ್ಲಿ ಆದಂತಹ ವ್ಯತ್ಯಯಗಳನ್ನು ಲಾಸ್ಟ್ ಇಯರ್ ಹೇಳೋಕ್ಕಿಂತ ಬರ್ತ್ಡೇ ಹೇಳೋಕ್ಕಿಂತ ಕೆಲವು ತಿಂಗಳಿಂದನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಕೆಲವು ಡಿಸ್ಟೆನ್ಸಸ್ ನಾವು ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ನಟ ನಟಿಯರ ನಡುವೆ ಅಥವಾ ನಟರ ನಡುವೆ ನಡೆಯುವಂತಹ ಸಂಘರ್ಷಗಳು ಇವೆಲ್ಲ ನೋಡ್ತಾ ಇದ್ದಾಗ ಅವರ ಕಾಲೆಳೆತಗಳು, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಇದರ ಪರಿಣಾಮ ಕನ್ನಡ ಚಿತ್ರರಂಗ ಯಾವ ಪ್ರಮಾಣದಲ್ಲಿ ಅನುಭವಿಸ್ತಿದೆ ಅನ್ನೋದಕ್ಕೆ ಬಹಳ ದೊಡ್ಡ ಮಟ್ಟದ ಎಪಿಸೋಡ್ ಮಾಡಿ ಹೇಳಬೇಕಂತೇನೂ ಇಲ್ಲ. ಬಹಳ ಸಂಕಷ್ಟದ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಇದೆ. ಅದಕ್ಕೆ ಹೋಮ ಹವನಗಳನ್ನು ಮಾಡಿ ರಿಪೇರಿ ಮಾಡ್ತೀನಿ ಅಂದರೆ ಆಗಲ್ಲ. ಮನಸ್ಸಿನಲ್ಲಿರುವಂತಹ ಕೊಳೆ ನಿರ್ಮೂಲನೆ ಆಗದೆ ಬೇರೆ ರೀತಿಯ ಪೂಜಾ ಪುನಸ್ಕಾರಗಳಿಂದ ಯಾವುದೂ ಕೂಡ ವರ್ಕೌಟ್ ಆಗಲ್ಲ ಅನ್ನೋದು ನಮ್ಮ ಅರಿವಿಗೆ ಬಂದಷ್ಟು ಅರ್ಹುವಂಥ ಮಾತುಗಳು. ಸ್ನೇಹಿತರೆ, ಈ ಹಂತದಲ್ಲಿ ನಮಗೆ ಕನ್ನಡ ಚಿತ್ರರಂಗದಲ್ಲಿ ಗತಿಸಿ ಹೋದಂಥ ನಟರು, ಇತಿಹಾಸವಾಗಿ ಉಳಿದು ಹೋದ ನಟರು ಈಗಿನ ನಟರಿಗೆ ಪಾಠ ಆಗಬೇಕು ಅಂತ ನಾನು ಹಲವಾರು ವಿಡಿಯೋಗಳನ್ನು ಮಾಡಿ ಹೇಳಿದ್ದೀನಿ. ಎಳ್ಳಷ್ಟು ಕೂಡ ನನ್ನ ಪ್ರಯತ್ನ ಈ ಸಿನಿಮಾ ರಂಗಕ್ಕೆ ಬರಬೇಕು, ಇಂಥ ಒಂದು ಸ್ಥಾನನ ಗಳಿಸ್ಕೋಬೇಕು, ಇಷ್ಟು ಎತ್ತರವಾಗಿ ಬೆಳಿಬೇಕು ಅನ್ನತಕ್ಕಂಥ ಯಾವ ಆಶಾ ಭಾವನೆಯೂ ನಾನು ಹೊತ್ತುಕೊಂಡಿದ್ದವನಲ್ಲ. ಇವತ್ತಿಗೂ ಅದು ನನ್ನಲ್ಲಿ ಇಲ್ಲ. ಅದಿಲ್ಲದೆ ಇರೋದ್ರಿಂದಲೇ ನಿಮ್ಮ ಪ್ರೀತಿ, ಆ ದೇವರ ಅನುಗ್ರಹ ಇದೆಲ್ಲ ತಾನಾಗೇ ನನ್ನನ್ನು ಹುಡುಕೊಂಡು ಬಂತು, ಒಬ್ಬ ಮನುಷ್ಯನನ್ನ ಮಾಡಿ ನಿಲ್ಲಿಸಿದೆ. ಇಲ್ಲ ಅಂತಂದ್ರೆ ಕಾಡಿನಲ್ಲಿ 3 ತಿಂಗಳ ಕಾಲ ಆ ರೀತಿ ಬದುಕಬೇಕು ಅಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ನೆನಪು, ಈ ಸಭಿ ನೆನಪು ಎಲ್ಲೋ ಇದ್ದು ರಾಜ್ಕುಮಾರ್ ಇಷ್ಟೆತ್ತರಿಗೆ ಬೆಳೆದನಲ್ಲ ಹೇಗೆ ಅನ್ನೋಂಥದ್ದನ್ನ ಪರೀಕ್ಷೆ ಮಾಡ್ತಕ್ಕಂಥ ನೆನಪು. ನಿಮ್ಮೆಲ್ಲರ ಮಿಲನದಿಂದ ಈ ರಾಜ್ಕುಮಾರ್ನ ಜನ್ಮ ಧನ್ಯವಾಗಿ ಹೋಯ್ತು ಇವತ್ತಿನ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಾಜ್ಕುಮಾರ್ ಥರ ಬದುಕ್ರಯ್ಯ. ಯಾಕೆ ಅಂದರೆ ರಾಜ್ಕುಮಾರ್ ಅಭಿಮಾನಿಗಳನ್ನು ದೇವರು ಅಂತ ಕರೆದ್ರು, ಅಭಿಮಾನಿಗಳ ದೃಷ್ಟಿಯಲ್ಲಿ ದೇವರಾಗೆ ಬದುಕಿದ್ರು, ದೇವರಾಗೆ ಹೊರಟೋದ್ರು. ಈಗಲೂ ದೇವರು ಅಂತಲೇ ಪೂಜಿಸ್ತಾರೆ. ದೇವರು ಅಂದರೆ ನನ್ನ ಪ್ರಕಾರ ಒಳ್ಳೆಯ ಕೆಲಸ ಮಾಡುವವನು, ಒಳ್ಳೆಯದು ದೇವರು. ಕೆಟ್ಟ ಕೆಲಸ ಮಾಡುವವನು ಕೆಟ್ಟದ್ದು ದೇವರಲ್ಲ. ಇಷ್ಟೇ ದೇವರ ಮೇಲೆ ನಾನು ಮಾಡುವಂತಹ ವ್ಯಾಖ್ಯಾನ. ಸ್ನೇಹಿತರೆ, ಈ ಹಂತದಲ್ಲಿ ಅಂಬರೀಷ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ನಡುವಿನ ಸಂಬಂಧ ತುಂಬ ದೊಡ್ಡ ಕಥೆಗಳಿದ್ದಾವೆ. ಒಂದೊಂದು ಪೀಸ್ಗಳು ನಮ್ಮ ಗಮನಕ್ಕೆ ಬಂದಾಗ ಅದು ನಿಮಗೆ ಹೇಳ್ತೀನಿ. ಇದು ನಮಗೆ ನಿಮಗೆ ಅನ್ನೋದಕ್ಕಿಂತನೂ ಕನ್ನಡ ಚಿತ್ರರಂಗದ ನಟರಿಗೆ, ಈಗಿನ ನಟರಿಗೆ, ದೊಡ್ಡ ನಟರು ಎನಿಸಿಕೊಂಡವರಿಗೆ, ದೊಡ್ಡ ಸೆಲೆಬ್ರಿಟಿ ಎನಿಸಿಕೊಂಡವರಿಗೆ, ಉದಯೋನ್ಮುಖ ನಟರಿಗೆ, ಅಪ್ಕಮಿಂಗ್ ನಟರಿಗೆ, ನಟಿಯರಿಗೆ ಪಾಠ ಆಗಲಿ ಅಂತ ಹೇಳಿಬಿಟ್ಟು ಈ ಸಣ್ಣ ಪುಟ್ಟ ವಿಚಾರಗಳು ಸಿಕ್ಕಾಗ ನಾನು ಮಾತನಾಡೋದಕ್ಕೆ ಶುರು ಮಾಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಂಬರೀಷ್ ಇವರಿಬ್ಬರ ಸಂಬಂಧದ ಬಗ್ಗೆ 100 ಕಥೆಗಳಿದೆ. ಡಾಕ್ಟರ್ ರಾಜ್ಕುಮಾರ್ ಹೆಚ್ಚು ಅಭಿಮಾನಿಸುತ್ತಿದ್ದ, ಹೆಚ್ಚು ಪ್ರೀತಿಸುತ್ತಿದ್ದ ನಟ ಅಂಬರೀಷ್. ಚೆನ್ನಾಗಿದೆ ಸೈಕಲ್, ನೀನು ಪ್ರೀತಿಯಿಂದ ತಂದಿದ್ಯಾ, ಅದು ಚೆನ್ನಾಗಿಲ್ಲದೆ ಇರುತ್ತಾ? ಅಂಬರೀಷ್ ಅವರ ನೇರ, ದಿಟ್ಟ, ನಿರಂತರ ಗುಣ ಇತ್ತಲ್ಲ, ಆ ಗುಣವನ್ನ ಹೆಚ್ಚು ಇಷ್ಟಪಡುತ್ತಿದ್ದವರು ಡಾಕ್ಟರ್ ರಾಜ್ಕುಮಾರ್. ಹೇಳ್ರಪ್ಪ, ಹೇಳ್ರು. ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಇದು ಹೋದ ವರ್ಷ ಅಲ್ಲಮ್ಮ, 60ನೇ ವರ್ಷದ್ದು ಒಳ್ಳೆ ಕಥೆ ಆಯ್ತು. ಹೋದ ವರ್ಷದಿಂದ ಏನು ಕೊಟ್ಟಿಲ್ಲ, ಸುಮ್ಮನೆ ನೀವು ಹೆಂಗಸರು ಕೊಟ್ಟಿರಾ, ಏನಾದ್ರು ಸಿಕ್ಕಿದ್ರೆ ತಗೋತೀರ. ರಾಜಕೀಯದಿಂದ ಕಂಪನಿ ದೂರ ಉಳಿತೀರಾ? ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ. ಹೋಗ್ತೀನಿ, 5:15 ಹೋಗ್ತೀನಿ, 1 ಅವರಲ್ಲಿ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಬಿಡ್ತಾವೆ, ಬಿಡೋದಿಲ್ಲ ಅಂತವೆ. ಡಾಕ್ಟರ್ ರಾಜ್ಕುಮಾರ್ಗೆ ಅಂಬರೀಷ್ ಅವರ ನೇರ
ಮಾತುಗಳು, ಅವರ ಕಲ್ಮಶವಿಲ್ಲದ ವ್ಯಕ್ತಿತ್ವ ಎಷ್ಟು ಇಷ್ಟ ಆಗ್ತಿತ್ತೋ, ಅಂಬರೀಷಪ್ಪ ಸ್ವಲ್ಪ ಹುಷಾರಾಗಿರಪ್ಪ ಅಂತ ಹೇಳ್ತಿದ್ರಂತೆ. ಅಂತಹ ಅಭಿಮಾನವನ್ನು ಅಂಬರೀಷ್ ಮೇಲೆ ಅವ್ರು ಇಟ್ಕೊಂಡಿದ್ರು. ಅಂತಹ ಅಂಬರೀಷ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಒಡ ಹುಟ್ಟಿದವರ ಸಿನಿಮಾದಲ್ಲಿ ಅಣ್ಣ ತಮ್ಮರಾಗಿ ನಟನೆ ಮಾಡ್ತಾರೆ. ನಾನು ನೀನು ಹಾಲು ಜೇನು ಭೂಮಿ ಬಾನು. ಆ ಸಿನಿಮಾ ಶೂಟಿಂಗ್ ಆಗುತ್ತೆ. ಶೂಟಿಂಗ್ ಎಲ್ಲ ಆದಮೇಲೆ ಫಿಲ್ಮ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗೋ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವರದಾ ಪಾತ್ರ ಕೇಳ್ತಾರಂತೆ. ಕಟೌಟ್ ಎಲ್ಲ ಹೆಂಗೆ ಆಗ್ತಿದೆ ಅಂತ. ಆಗಿದೆ ಅಣ್ಣ, ನಿಮ್ದೊಂದು 63 ಅಡಿಯ ಕಟೌಟ್ ಮಾಡಿದ್ದೀವಿ. ಎಷ್ಟೋ 63 ಅಡಿಯ ಕಟೌಟ್ ಮಾಡಿದ್ದೀವಿ. ಹೌದಾ, ಅಂಬರೀಷ್ ಎಷ್ಟು ಮಾಡಿದ್ರು ಅಂತ ಕೇಳಿದ್ರಂತೆ. ಅದಕ್ಕೆ ಅದು ಆಗ್ತಾ ಇದೆ ಅಲ್ಲ, ಎಷ್ಟು ಅಡಿ ಕಟೌಟ್ ಮಾಡ್ತಿದ್ರೆ ಹೇಳಿ ಅಂತ. ಇಲ್ಲ, ಅದು ಮಾಡ್ತಾ ಇದ್ದಾರೆ. ನೋ, ನಂದು 63 ಅಡಿ ಕಟೌಟ್ ನೀವು ಮಾಡಿದ್ರೆ ಅಂಬರೀಷ್ನ 64 ಅಡಿ ಮಾಡಬೇಕು, ಕಡಿಮೆ ಮಾಡೋ ಹಾಗಿಲ್ಲ. ಈ ಥರ ಈಗಿನ ನಟರು ಇಷ್ಟೊಂದು ವಿಶಾಲವಾಗಿ ಯೋಚನೆ ಮಾಡ್ತಾರ? ಅಣ್ಣ, ನಿನ್ನ ಕೈಲಿ ಯಾವಾಗಲೂ ನಾನು ಇರಬೇಕು ಅನ್ನೋದೇ ನನ್ನ ಆಸೆ. ಎಲ್ಲಿ ಕೈ ಕೊಡು. ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ಮೇರು ನಟ, ಇಡೀ ಕರ್ನಾಟಕದ ಕಣ್ಮಣಿಯಾಗಿದ್ದಂಥ ನಟ ಸಾರ್ವಭೌಮ, ಅವರು ಅಂಬರೀಷ್ ಅವರ ಕಟೌಟು ನನ್ನ ಕಟೌಟ್ಗಿಂತ 1 ಅಡಿ ಜಾಸ್ತಿ ಇರಬೇಕು ಅಂತ ಹೇಳ್ತಾರಂತೆ. ವರದಪ್ಪ, ನಂದು 63 ಅಡಿ ಕಟೌಟ್ ಇದ್ರೆ 64 ಅಡಿ ಕಟೌಟ್ ಅಂಬರೀಷ್ ಹಾಕ್ಬೇಕು. ಹಾಗೇನಾದ್ರೂ ಕಮ್ಮಿ ಇತ್ತು ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ. ನನ್ನ ಕಟೌಟ್ನ ನಾನೇ ಬಂದು ಹೇಳ್ತೀನಿ. ಎಷ್ಟೊಂದು ಆದರ್ಶವಾಗಿ ಬದುಕ್ತಾರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ 100ಕ್ಕೆ 100ರಷ್ಟು ಗುಣವನ್ನು ಅಳವಡಿಸಿಕೊಳ್ಳದಿದ್ದರೂ ಒಂದು 50ರಷ್ಟು ಗುಣವನ್ನು ಅಳವಡಿಸಿಕೊಂಡ್ರೆ ಸಾಕು. ಈಗಿನ ನಟರು ಮತ್ತೆ ಅಭಿಮಾನಿಗಳ ದೃಷ್ಟಿಯಲ್ಲಿ ದೇವರಾಗಿ ಉಳ್ಕೋತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಂಸ್ಕಾರವನ್ನು ಅವರ ಮಕ್ಕಳು ಕೂಡ ಹಾಗೆ ಮುಂದುವರ್ಸ್ಕೊಂಡು ಬರುತ್ತಾರೆ. ಶಿವರಾಜ್ ಕುಮಾರು, ಪುನೀತ್ ರಾಜ್ಕುಮಾರ್ ನೋಡಿ, ಅವರು ತೀರ್ಕೊಂಡಾಗ ಸೇರಿದ ಜನ ಯಾವ ಪ್ರಮಾಣದಲ್ಲಿ ಇದ್ರು ಅನ್ನೋದಕ್ಕೆ ಇನ್ನಷ್ಟು ವಿವರಣೆಗಳನ್ನು ನಾನು ಕೊಡಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ಹೇಗೆ ಬದುಕ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಬದುಕಿ ಹೋದ ಮೇಲೆ, ಅವರು ತೀರಿ ಹೋದ ನಂತರ ಕೂಡ ಜನ ಹೇಗೆ ಆರಾಧಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಬೇಕು. ಈ ಕ್ಷಣಕ್ಕೂ ನಮ್ಮಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೊಂದು ಕಥೆಯನ್ನು ಹಿಡ್ಕೊಬಂದು ನಿಮ್ಮದು ಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಹೇಗೆ ನಮ್ಮನ್ನು ಕಾಡಿದ್ದಾರೆ, ಹೇಗೆ ನಮ್ಮ ಮನಸ್ಸಿನೊಳಗಡೆ ಕೂತಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳಿದು. ಸ್ನೇಹಿತರೆ, ಇವತ್ತು ಈ ಎಪಿಸೋಡ್ ಮಾಡೋ ಉದ್ದೇಶ ಏನಂದರೆ, ಸಿನಿಮಾದೊಳಗಡೆ ಹೀರೋ ಆಗಿ ಮೆರೆಯುವ ನಟ ಸಿನಿಮಾದ ಆಚೆಗಿನ ಬದುಕಿನಲ್ಲೂ ಹೀರೋ ಆಗಿ ಉಳ್ಕೊಬೇಕು ಅಂದರೆ ಈ ಥರದ ಗುಣಗಳಿಂದ ಮಾತ್ರ ಸಾಧ್ಯ. ಅಂಬರೀಷ್ ನೇರ ವ್ಯಕ್ತಿತ್ವದಿಂದ, ನೇರ ಮಾತುಗಳಿಂದ ತುಂಬ ರಫ್ ಆ್ಯಂಡ್ ಟಫ್ ಅಂತ ಅನಿಸಿಕೊಂಡರೆ ಹೊರತು ಮನಸ್ಸಿನಲ್ಲಿ ಮಗು ಥರ ಇದ್ರಂತೆ. ಅಂಬರೀಷ್ ಮಾನಸಿಕವಾಗಿ ಮಗು ಥರ ಇದ್ದಿದ್ದಕ್ಕೆ ಡಾಕ್ಟರ್ ರಾಜ್ಕುಮಾರ್ ತರಹದ ಮಗುವಿನ ಮನಸ್ಸಿನಂಥವರಿಗೆ ತುಂಬ ಆಪ್ತವಾಗಿರುತ್ತಾರೆ. ಯಾರನ್ನು ಜಾಸ್ತಿ ಹಚ್ಚಿಕೊಳ್ಳದ ಡಾಕ್ಟರ್ ರಾಜ್ಕುಮಾರ್ ಅಂಬರೀಷ್ ಅಂತವರನ್ನೇ ಹೆಚ್ಚು ಅಪ್ಕೋತಾರೆ. ಅಂದರೆ ಅಂಬರೀಷ್ ಯಾವ ಮಟ್ಟಿಗೆ ತನ್ನ ಗುಣಾವಗುಣಗಳಿಂದ ಗುಣಸಂಪನ್ನತೆಯನ್ನು ಉಳಿಸ್ಕೊಂಡಿದ್ರು ಅಂತ ನೀವೇ ಯೋಚನೆ ಮಾಡ್ಬೋದು. ಇದೇ ಥರ ಇನ್ನೂ ಕೆಲವು ವಿಚಾರಗಳೇನಾದ್ರು ಸಿಕ್ಕಿದ್ರೆ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತೀನಿ. ನಮಸ್ಕಾರ.